ನಮಸ್ತೆ, ನನ್ನ ಹೆಸರು ನೇತ್ರಾವತಿ ಅಂತ. ಇದು ಅಂಬಾಜಿ ದುರ್ಗ ಬೆಟ್ಟ. ಅಂಬಾಜಿ ದುರ್ಗ ಬೆಟ್ಟ ಇದು ಅಂಬೋಜೇಶ್ವರ ಅನ್ನೋ ಮೇಲೆ ಈಶ್ವರ ಇದ್ದಾನೆ. ಮತ್ತು 7 ಕೋಟೆ ಇದೆ. ಅಂಬೋಜಿರಾವ್ ಅಂತ ರಾಜರು ಕೋಟೆ ಎಲ್ಲ ಕಟ್ಟಿರೋದು. ಅಂಬೋಜಿರಾವನ್ನ ರಾಜರು ಕೋಟೆ ಕಟ್ಟಾದಮೇಲೆ ಅಂದರೆ ಇದು ಅಂಬೋಜೇಶ್ವರ ಅನ್ನೋ ಮತ್ತು ಅವರು ಪ್ರತಿಷ್ಠಾಪನೆ ಮಾಡಿರೋಂಥ ಆಂಜನೇಯ, ಮತ್ತು ಮೇಲೆ ಶಿವಲಿಂಗ, ಮತ್ತು ಕೋಟೆ ಇದೆ, ಮತ್ತು ಭೀಮನ ಹೆಜ್ಜೆ ಇದೆ. ಇನ್ನೊಂದು ಕೆಳಗಡೆ ಶಿವನ ದೇವಸ್ಥಾನದಿಂದ ಕೆಳಗಡೆ ಪುರಾತನ ಎಣ್ಣೆ ಕಣಜ ಅಂತ ಒಂದು ನೀರಿದೆ. ಆ ನೀರಿಗೆ ಪುರಾತನ ಎಣ್ಣೆ ಕಣಜ ಅಂತ ಯಾಕೆ ಹೆಸರು ಬಂದಿದೆ ಅಂದರೆ, ಆ ನೀರಲ್ಲಿ ಆವಾಗ ರಾಮ ಸೀತೆ ವನವಾಸ ಬಂದಾಗ ಸೀತಾಮಾತೆ ಅದರಲ್ಲಿ ದೀಪ ಹಚ್ಚಿದ್ರಂತೆ ನೀರಲ್ಲಿ. ಈ 14 ವರ್ಷ ವನವಾಸದಲ್ಲಿ ರಾಮ ಸೀತೆ 14 ವರ್ಷ ವನವಾಸದಲ್ಲಿ ಇದು ಒಂದು ಜಾಗ. ಆ ಟೈಮಲ್ಲಿ ಸೀತಾಮಾತೆ ವನವಾಸ ಬಂದಾಗ ಅವರು ದೀಪ ಹಚ್ಚಿದ್ದಕ್ಕೆ ಪುರಾತನ ಎಣ್ಣೆ ಕಣಜ ಅಂತ ಒಂದು ಹೆಸರು ಬಂದಿದೆ. ಅದಾದಮೇಲೆ ಆ ನೀರನ್ನು ಕುಡಿದ್ರೆ ಸ್ವಲ್ಪ ಜನ ಮಗು ಇಲ್ದವ್ರಿಗೆ ಮಗು ಆಗಿದೆ, ತುಂಬ ಜನ ಮದುವೆ ಇಲ್ದವ್ರಿಗೆ ಮದುವೆ ಸಕ್ಸಸ್ ಆಗಿದೆ, ಮತ್ತು ಏನಾದರೂ ಹೆಲ್ತ್ ವೀಕ್ ಇದ್ದರೆ ಒಂಥರ BP ಶುಗರು ಏನೇ ಪ್ರಾಬ್ಲಮ್ ಇರಲಿ, ಮನೆ ಪ್ರಾಬ್ಲಮ್ಮು, ಮತ್ತು ಮನಸ್ಸಿಗೆ ನಮಗೇನಾದರೂ ಶಾಂತಿ ಇಲ್ಲ ಅಂದರೆ ಏನೇ ಪ್ರಾಬ್ಲಮ್ ಇರಲಿ, ನಮ್ಮ ಪ್ರಾಬ್ಲಮ್ ಇದ್ದಿರೋದನ್ನ ಅದನ್ನು ಕುಡಿದ್ಬಿಟ್ಟು ಸ್ವಲ್ಪ ಮನೆಗೆ ತೊಗೊಂಡೋಗಿ ಮನೆಯೆಲ್ಲ ಸ್ವಲ್ಪ ಹಾಕಿ ಅದರಲ್ಲಿ ಸ್ನಾನ ಮಾಡಿದ್ದೆ ತುಂಬ ಜನಕ್ಕೆ ಸಕ್ಸಸ್ ಆಗಿ ನಮ್ಗೆ ಹಿಂಗೆ ಕ್ಲಿಯರ್ ಆಗಿದೆ, ನಿಮ್ಮ ಟೆಂಪಲ್ಗೆ ಏನು ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡು ಬಂದಿರೋ ಅಂಥ ಸ್ಪಾನ್ಸರ್ಗಳು ತುಂಬ ಇದ್ದಾರೆ. ಹಂಗಾಗಿ ಮತ್ತು ಇಲ್ಲಿ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಅಂತ ಹೇಳ್ಬಿಟ್ಟು ಇಲ್ಲಿ ಆಂಜನೇಯ ಸ್ವಾಮಿ ಹತ್ರ ಆಂಜನೇಯ ನಾರಾಯಣ ಸ್ವಾಮಿ ಅನ್ನೋರಿಗೆ ಕನ್ಸಲ್ಲಿ ಬಂದಿರೋದು. ಕನ್ಸಲ್ಲಿ ಬಂದಾದಮೇಲೆ ಅವರು ಸುತ್ತಮುತ್ತ ಗ್ರಾಮಸ್ಥರನ್ನೆಲ್ಲ ಮಾತಾಡಿಕೊಂಡು ಮತ್ತೆ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಟ್ರಸ್ಟ್ ಮೆಂಬರ್ಸ್ನೆಲ್ಲ ಮಾತಾಡಿಕೊಂಡು ದಾರಿ ಮಾಡ್ಕೊಂಡ್ಬಂದರು ನಾರಾಯಣ ಸ್ವಾಮಿಯವರು. ಅದೆಲ್ಲ ಆದಮೇಲೆ ಮತ್ತು 2015ರಲ್ಲಿ ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡಿದ್ರು, ಡೈಲಿ ಪೂಜೆ. ಇದು ಸುಮಾರು ವರ್ಷ ಹಾಳು ಬಿದ್ದಿರೋ ಅಂಥ ಆಂಜನೇಯ ದೇವಸ್ಥಾನ. ಹಂಗಾಗಿ ಅವರು ಎಲ್ಲ ರೆಡಿ ಮಾಡಿಕೊಂಡು ದಾರಿ ಮಾಡಿಕೊಂಡು ಈಗ ದಿನನಿತ್ಯ ಪೂಜೆ ಬೇರೆ ಇದೆ. ಇಲ್ಲಿ ಡೈಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಡೈಲಿ ಅನ್ನದಾನ ದಾಸೋಹ ಇದೆ. ಆ ದಾಸೋಹ ಅಂತ ಆದಮೇಲೆ ಇದು ಒಳಗಡೆ ಒಂದು ಹುತ್ತ ಬಂದಿದೆ. ಒಳಗಡೆ ಹುತ್ತ ಬಂದಾದಮೇಲೆ ನಾವು ಡೈಲಿ ಅನ್ನಪೂರ್ಣೇಶ್ವರಿ ಒಳಗಡೆ ಹುತ್ತ ಬಂದಿದೆಯಲ್ಲ, ಈ ಅಮ್ಮ ಅನ್ನಪೂರ್ಣೇಶ್ವರಿ ಇರ್ಬೋದು ಅಂದ್ಬಿಟ್ಟು ಡೈಲಿ ದೀಪ ಹಚ್ಚಿ ನೈವೇದ್ಯ ಪ್ರಸಾದ ಇಟ್ಟು ಆಮೇಲೆ ಬಂದವರಿಗೆಲ್ಲ ಅನ್ನದಾನ ಸ್ಟಾರ್ಟ್ ಮಾಡ್ತೀವಿ. ಹಂಗಾಗಿ ದಿನನಿತ್ಯ ಅನ್ನದಾನ ಇದೆ. ಮತ್ತು ಇವ್ರಿಗೆ ಆಂಜನೇಯ ಅವರು ನಾರಾಯಣ ಸ್ವಾಮಿ ಇದ್ದಾರಲ್ಲ, ಅವರು ಫ್ರೀ ಫೆಸಿಲಿಟಿ ಅಂತ ಒಂದು ಜೀಪ್ ಕೂಡ ಇಟ್ಕೊಂಡಿದ್ದಾರೆ. ಅವರು ಜೀಪ್ ಇದೆ ಫೆಸಿಲಿಟಿ. ಯಾಕಂದರೆ ಇದು ಬೆಟ್ಟಕ್ಕೆ ಬರೋದಕ್ಕೆ ತುಂಬ ಜನಕ್ಕೆ ತುಂಬ ಪ್ರಾಬ್ಲಮ್ ಇದೆ, ವೆಹಿಕಲ್ಸ್ ಓಡ್ಸೋಕ್ಕಾಗಲ್ಲ, ಏನೋ ಒಂಥರ ಪ್ರಾಬ್ಲಮ್ ಇರುತ್ತಲ್ಲ. ಹಂಗಾದಾಗ 2 ಜೀಪ್ ಇಟ್ಕೊಂಡಿದ್ದಾರೆ. ಅವ್ರ ನಂಬರ್ ಇಟ್ಕೊಂಡು ಕಾಲ್ ಮಾಡಿದ್ರೆ ಕೈಲಾಸಗಿರಿಯಿಂದ ಕರ್ಕೊಂಬಂದು ತೋರಿಸಿ ಮತ್ತು ಕೆಳಗಡೆ ಬಿಡ್ತಾರೆ ಡೈಲಿನೂ. ಅದೆಲ್ಲ ಆದಮೇಲೆ ಮತ್ತು ಇಷ್ಟೆಲ್ಲ ಆಗಿ ಕೂಡ ಇಲ್ಲಿ ಅರಕೆ ತೆಂಗಿನಕಾಯಿ ಅಂತ ಒಂದು ಕಟ್ತಾರೆ ಆಂಜನೇಯನ ಹತ್ರ. ಅರಕೆ ತೆಂಗಿನಕಾಯಿ ಅಂತ ಕಟ್ಟಾದ್ಮೇಲೆ ಅಮಾವಾಸ್ಯೆ, ಪೌರ್ಣಮಿ ಮತ್ತು ಶನಿವಾರ, ಮಂಗಳವಾರ ಈ ಥರ ತೆಂಗಿನಕಾಯಿ ಕಟ್ಟೋ ಅಂಥ ಪದ್ಧತಿ ಇದೆ. ಅದಾದಮೇಲೆ ತುಂಬ ಜನ ಸಕ್ಸಸ್ ಆಗಿ 48 ಪ್ರದಕ್ಷಿಣೆ ಹಾಕಿ 48 ದಿವಸ ಆದಮೇಲೆ ಬಂದು ಅವ್ರು ಸಕ್ಸಸ್ ಆಗಿ ಅವ್ರ ಕಾಯಿ ಅವ್ರು ತೊಗೊಂಡೋಗ್ತಾರೆ. ತೊಗೊಂಡೋಗಿ ಆದಮೇಲೆ ನಮಗೆ ಸಕ್ಸಸ್ ಆಗಿದೆ, ನಿಮ್ಮ ಟೆಂಪಲ್ಗೆ ಏನು ಮಾಡಬೇಕು ಅಂತ ಹೇಳ್ತಾ ಇರೋಂಥ ಸ್ಪಾನ್ಸರ್ಗಳು ತುಂಬ ಇದ್ದಾರೆ. ಹಂಗಾಗಿ ಇದೆಲ್ಲ ಇಷ್ಟಾಗಿ ಇಷ್ಟು ಡೆವಲಪ್ ಆಗ್ತಾಯಿದೆ. ಇದಕ್ಕೆ ದೊಡ್ಡ ವ್ಯಕ್ತಿನೇ ಆಗಲಿ, ಒಂದು ಗೆಣ್ಣೆ ವ್ಯಕ್ತಿನೇ ಆಗಲಿ, ಒಂದು ಕೈ ಇರೋರೇ ಆಗಲಿ ಬಂದಿದ್ದಕ್ಕೆ ಯಾರೂ ಹೆಲ್ಪ್ ಮಾಡಲಿಲ್ಲ. ಎಲ್ಲ ಬಂದಿರೋಂಥ ಸ್ಪಾನ್ಸರ್ ನಮ್ಗೆ ಸಕ್ಸಸ್ ಆಗಿದೆ, ಏನು ಮಾಡಬೇಕು ಅಂತ ಬಂದಿರೋಂಥ ಸ್ಪಾನ್ಸರ್ಗಳಿಂದ ನಾವು ಇಷ್ಟೆಲ್ಲ ಮಾಡ್ತಾಯಿದ್ದೀವಿ. ಇದಿನ್ನೂ ಮುಂದೆ ಡೆವಲಪ್ ಆಗಬೇಕು. ಮತ್ತು ಇದು ದಾರಿ ತುಂಬಾ ಪ್ರಾಬ್ಲಮ್ ಇದೆ, ಬಂದು ಹೋಗೋವಂಥ ಭಕ್ತರಿಗೆ ತುಂಬ ಪ್ರಾಬ್ಲಮ್ ಇದೆ. ಟೆಂಪಲು ಕೂಡ ತುಂಬಾ ಇನ್ನೂ ಗೋಪುರ ಕಟ್ಟಬೇಕು, ಮತ್ತು ಗೋಶಾಲೆ ಡೆವಲಪ್ ಮಾಡಬೇಕು, ಮತ್ತು ಇಲ್ಲಿಂದ ಶಿವ ಟೆಂಪಲ್ ತನಕ ಸ್ಟೆಪ್ಸ್ ಎಲ್ಲ ಮಾಡಬೇಕು ಅನ್ನೋದು ಒಂದು ಆಸೆ ಇದೆ ಅವ್ರದ್ದು. ಇದೆಲ್ಲ ಮಾಡ್ಕೊಳ್ಳೋದಕ್ಕೆ ಜನಕ್ಕೆ ಸ್ವಲ್ಪ ತಿಳಿಸಿ ಸ್ವಲ್ಪ ಈ ದೇವಸ್ಥಾನ ಡೆವಲಪ್ ಮಾಡಿಕೊಡ್ಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡ್ಕೊಡ್ತೀನಿ. ಜೈ ಕರ್ನಾಟಕ, ಜೈ ಶ್ರೀರಾಮ್, ಜೈ ಹಿಂದ್. ಶತಯೋಜನ ಶತಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನ ರಘುನಂದನ ರಘುನಂದನ ರಘುವರ ಸೇವನ ರಘುಪತಿ ಛಾಯನ
ಇದು ಚಿಂತಾಮಣಿ ತಾಲೂಕಿನ ಅಂಬೋಜಿದುರ್ಗ ಬೆಟ್ಟ. ಇದು ಅಂಬೋಜಿದುರ್ಗ ಬೆಟ್ಟ ಅಂದರೆ ಕೈಲಾಸಗಿರಿಯಿಂದ ಒಂದು 4 ಕಿಲೋಮೀಟ್ರ್ ಆಗಿರುವ ಅಂಬೋಜಿದುರ್ಗ ಬೆಟ್ಟ. ಅಂದರೆ ಅಂಬೋಜಿರಾವ್ ಕುಂಬೋಜಿರಾವ್ ಪಾಳ್ಯಗಾರೆಲ್ಲ ಆಳ್ವೆ ಮಾಡ್ತಾಯಿದ್ದೀರಂತೆ. ಇಲ್ಲಿ ಬಂದು ದುಷ್ಟ ಸಂಹಾರ ವೀರಾಂಜನೇಯ ಆ ದೇವಸ್ಥಾನ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ಕಾಲದಲ್ಲಿ. ಇದು ಸಾವಿರಾರು ವರ್ಷ ಇತಿಹಾಸ ಐತೆ ಈ ದೇವಸ್ಥಾನಕ್ಕೆ. ಇದು ಒಂದು ಮಹಿರಾವಣವನ್ನು ಮರ್ದನ ಮಾಡಿರೋದು ಬಂದು ದಕ್ಷಿಣ ಬಾಗಿಲು. ಇಲ್ಲಿ ಬಂದು ಏನನ್ನ ಸಂಕಲ್ಪ ಮಾಡಿಕೊಂಡ್ರು ಒಳ್ಳೆಯದಾಗ್ತದೆ. ಇದು ಪ್ರತಿದಿನವೂ ಬೆಳಗ್ಗೆ 9ರಿಂದ ಸಾಯಂಕಾಲ 6 ಗಂಟೆವರೆಗೂ ದರ್ಶನ ಇರ್ತದೆ. ಆ ದರ್ಶನ ಧರ್ಮಕರ್ತರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಒಂದು ಜೀಪನ್ನು ಏರ್ಪಾಟ್ ಮಾಡಿಕೊಂಡು ಭಕ್ತರನ್ನು ಫ್ರೀಯಾಗಿ ಕರ್ಕೊಂಡು ಬಂದು ಇಲ್ಲಿ ದರ್ಶನವನ್ನು ಮಾಡಿಸಿ ಮತ್ತೆ ಕರ್ಕೊಂಡು ಹೋಗಿಬಿಡ್ತಾಯಿದ್ದಾನೆ. ಮತ್ತು ಪ್ರತಿದಿನವೂ ಅನ್ನದಾನ ನಡೀತಾ ಇದೆ. ಮತ್ತು ಗೋರಕ್ಷಣೆ ಮಾಡ್ತಾಯಿದ್ದೀವಿ. ಗೋಗಳು ಒಂದು 20 ಹಸುಗಳಿದ್ದಾವೆ. ಗೋರಕ್ಷಣೆನ ಮಾಡ್ತಾಯಿದ್ದೀವಿ. ಮೇಲ್ಗಡೆ ಶಿವನ ದೇವಸ್ಥಾನ ಐತೆ. 7 ಕೋಟೆ. ಒಂದು ಸೀತಮ್ಮ ಆಯಮ್ಮ ಆ ಕಾಲದಲ್ಲಿ ನೀರಲ್ಲಿ ದೀಪ ಅಂಟಿಸಿರೋ ಒಂದು ನೀರಿನ ಕೊಳ ಐತೆ. ಅದೇ ನೀರನ್ನು ತಗೊಂಡು ಬಂದು ಇಲ್ಲಿ ಆಂಜನೇಯ ಸ್ವಾಮಿಗೆ ನಾವು ಅಭಿಷೇಕ ಮಾಡಿ ಅದು ಒಂದು ಭಕ್ತಾದಿಗಳಿಗೆಲ್ಲ ತೀರ್ಥ ರೂಪದಲ್ಲಿ ಕೊಡ್ತೀವಿ. ಆ ನೀರು ಕುಡಿದ್ರೆ ಕೈ ಕಾಲು ನೋವು ಎಲ್ಲ ವಾಸಿ ಆಗ್ತದೆ. ಮತ್ತು ಭಕ್ತಾದಿಗಳು ಇಲ್ಲಿ ಬಂದು ಅರಿಕೆ ಮಾಡ್ಕೊಂಡು ಹೋಗಿರೋರು ಅವ್ರಿಗೆ ಒಳ್ಳೆಯದಾಗಿ ಮತ್ತು ಬಂದು ಕ್ಷೇತ್ರಕ್ಕೆ ಸಹಾಯ ಮಾಡ್ತಾಯಿದ್ದಾರೆ. ಎಲ್ಲ ಭಕ್ತಾದಿಗಳಿಂದಲೇ ಕ್ಷೇತ್ರ ಅಭಿವೃದ್ಧಿ ಆಗ್ತಾಯಿದೆ. ಮತ್ತು ಹುಣ್ಣಿಮೆಗೆ ಅಮಾವಾಸ್ಯೆಗೆ ತುಂಬ ಅನಾರೋಗ್ಯ ಇರೋರು ಬಂದು ಇಲ್ಲಿ ಮಲ್ಕೊಳ್ತಾ ಇದ್ದಾರೆ. ಅವ್ರಿಗೂ ಒಳ್ಳೆಯದಾಗಿದೆ. ಈ ಕ್ಷೇತ್ರ ಮಹಾಕ್ಷೇತ್ರ ಆಗಬೇಕು. ಭಕ್ತಾದಿಗಳೆಲ್ಲ ಬಂದು ಇನ್ನು ಈ ಕ್ಷೇತ್ರಕ್ಕೆ ಸಹಾಯ ಮಾಡಿ ಇದು ಒಂದು ಪುಣ್ಯ ಕ್ಷೇತ್ರ ಆಗಬೇಕು ಅಂತ ನಾವು ಪ್ರತಿದಿನ ಕೇಳ್ಕೊಳ್ತಾ ಇದ್ದೀವಿ. ಇನ್ನು ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀರಾಮ್.